ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.2% ಡೌನ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 0.2% ಡ್ರಾಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 0.7% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IT ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. 1.3%ನಷ್ಟು IT ಇಂಡೆಕ್ಸ್ ಇವತ್ತು ರಿಕವರ್ ಆಯಿತು. ಸೊ ಒಳ್ಳೆ ಒಂದು ಬೈಯಿಂಗ್ ಲೋವರ್ ಲೆವೆಲ್ಗಳಲ್ಲಿ ಎಮರ್ಜ್ ಆಗಿದೆ. ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಒಂದು ಫ್ಲಾಟ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇತ್ತು. 23,800 ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ 11 ಗಂಟೆಯ ನಂತರ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ US ಮಾರ್ಕೆಟ್ಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಮಧ್ಯಾಹ್ನದ ನಂತರ US ಫ್ಯೂಚರ್ಸ್ ಮತ್ತೆ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದರ ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಟ್ರಂಪ್ ಅವರೀಗ ಚೈನಾ ಪ್ರವಾಸದಲ್ಲಿ ಇದ್ದಾರೆ. ಜಿಪಿಂಗ್ನ ಜೊತೆಯಲ್ಲಿ ಮಾತುಕತೆಗಳು ಕೂಡ ನಡೀತಿದೆ. ಅವರು ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಫ್ರೀ ಮಾಡಬೇಕು ಅನ್ನುವಂಥ ಡಿಸ್ಕಷನ್ಸ್ಗಳನ್ನು ಮಾಡ್ತಿದ್ದಾರೆ. ಹಾಗೆ ಅಮೆರಿಕ ಮತ್ತು ಚೈನಾ ನಡುವಿನ ಸಂಬಂಧಗಳೇನಿದೆ ಅದರ ಬಗ್ಗೆ ಕೂಡ ಡಿಸ್ಕಷನ್ಸ್ ಆಗ್ತದೆ. ಸೊ ಟ್ರೇಡ್ ಡೀಲ್ಸ್ಗಳು ಕೂಡ ಸೈನ್ ಆಗ್ಬೋದು. ಸೊ ಎಲ್ಲ ನ್ಯೂಸ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡುತ್ತೆ. ಬಟ್ ಟ್ರಂಪ್ ಅವರು ಇರಾನ್ ಏನು 14 ಪಾಯಿಂಟ್ಗಳ ಕಂಡೀಷನ್ಸನ್ನು ಹಾಕಿದ್ರು ಅದನ್ನು ಔಟ್ರೈಟ್ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟ್ಸ್ ಇದೆ. ಸೊ ಇದರಿಂದ ಪೀಸ್ ಡೀಲ್ ನಡೆಯುವಂಥ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಈಗಲೂ ಕೂಡ $109 ಅರೌಂಡಲ್ಲಿ ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತದೆ. ಸೊ ಇರಾನ್ ಮತ್ತು US ನಡುವೆ ಮಾತುಕತೆ ನಡಿಬೇಕಾಗುತ್ತೆ. ಅದು ಸಕ್ಸಸ್ಫುಲ್ ಆಗಿ ಎಂಡ್ ಆಗಬೇಕಾಗುತ್ತೆ. ಆಗಷ್ಟೇ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವೀಕಲ್ಲಿ US CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು. 12ನೇ ತಾರೀಕು ಈ ಒಂದು ಡೇಟಾ ನೋಡೋದಕ್ಕೆ ಸಿಕ್ತು. ಸೊ 3.7%ನಷ್ಟು ಇನ್ಫ್ಲೇಷನ್ ಬರ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು. 3.8%ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಬಟ್ ನವೆಂಬರ್ ತಿಂಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 2.7% ಅರೌಂಡಲ್ಲಿ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿತ್ತು. ಆಗ ಫೆಡ್ ಈಸಿಯಾಗಿ ರೇಟ್ ಕಟ್ಗಳನ್ನು ಮಾಡ್ತಿದ್ರು. ಬಟ್ ಈಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಿರೋದು ಹಾಗೆ ಇರಾನ್ನ ಜೊತೆಯಲ್ಲಿ ಇನ್ನೂ ಕೂಡ ಸಕ್ಸಸ್ಫುಲ್ ಮಾತುಕತೆ ಆಗದೇ ಇರೋ ಒಂದು ರೀಸನ್ನಿಂದ ಸೊ ಮತ್ತೆ ಫೆಡ್ ರೇಟ್ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೇಟ್ ಏನಾದರೂ ಇನ್ಕ್ರೀಸ್ ಆದರೆ ಅದು ಮಾರ್ಕೆಟ್ಗೆ ಇನ್ನಷ್ಟು ನೆಗೆಟಿವ್ ಆಗುತ್ತೆ. ಈ ರೀಸನ್ನಿಂದ ಸಿಲ್ವರ್ ETF ಗೋಲ್ಡ್ ಪ್ರೈಸ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಭಾರತ ಇಂಪೋರ್ಟ್ ಡ್ಯೂಟಿ ಇನ್ಕ್ರೀಸ್ ಮಾಡಿದ್ರಿಂದ ಗೋಲ್ಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಇವತ್ತು ಸಿಲ್ವರ್ ಮತ್ತು ಗೋಲ್ಡ್ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿದೆ. ಸೊ ಡಾಲರ್ ವೀಕ್ ಆದರೆ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಕೂಡ ಫಾಲ್ ಆಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ನಿನ್ನೆ ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ಸ್ ಅಷ್ಟೇನು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಪ್ರಾಫಿಟ್ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಬಟ್ ಇವರ ಮೇಜರ್ ಸೆಲ್ಲಿಂಗ್ ಬ್ರ್ಯಾಂಡ್ ಏನಿದೆ ಜಾಗ್ವಾರ್ ಲ್ಯಾಂಡ್ ರೋವರ್ ಒಳ್ಳೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಂಥ ಬ್ರೋಕರೇಜ್ಗಳು ಕವರೇಜನ್ನು ಕೊಟ್ಟಿದ್ದಾರೆ. ಸೊ ಇನ್ಪುಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರೆಷರ್ ಇರ್ಬೋದು ಅನ್ನುವಂಥ ರಿಪೋರ್ಟ್ಸ್ ಇತ್ತು. ಬಟ್ ಈಗ ಜಾಗ್ವಾರ್ ಲ್ಯಾಂಡ್ ರೋವರ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತೆ ಟಾಟಾ ಮೋಟಾರ್ಸ್ ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅಂತ ಬ್ರೋಕರೇಜ್ಗಳು ಪಾಸಿಟಿವ್ ನೋಟನ್ನು ಕೊಟ್ಟಿದ್ದಾರೆ. ಈ ರೀಸನ್ನಿಂದ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿನೇ ಟ್ರೇಡ್ ಆಗಿತ್ತು. ಹಾಗೆ IT ಸ್ಟಾಕ್ಗಳು ರಿಕವರ್ ಆಯಿತು. ಇನ್ಫೋಸಿಸ್, ಟೆಕ್ ಮಹೀಂದ್ರಾದಲ್ಲಿ ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. 2 ಸ್ಟಾಕ್ಸ್ ಇವತ್ತು 2%ಗೂ ಹೆಚ್ಚಾಗಿ ಗೇನ್ ಆಯಿತು. ಹಾಗೆ ಕೋಲ್ ಇಂಡಿಯಾ ಕೂಡ 2% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಕೋಲ್ ಇಂಡಿಯಾದಲ್ಲಿ ಗೌರ್ಮೆಂಟ್ OFS ಅನ್ನು ತರಬಹುದು ಅನ್ನುವಂಥ ಒಂದು ರಿಪೋರ್ಟ್ ಇತ್ತು. ಬಟ್ ಈಗ ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಮಹಾನದಿ ಕೋಲ್ ಫೀಲ್ಡ್ಸ್ನ IPO ಬರ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ಈ ಒಂದು ಕಂಪನಿಯಲ್ಲಿ ಕೋಲ್ ಇಂಡಿಯಾ ಕೂಡ ಸ್ಟೇಕನ್ನು ಓನ್ ಮಾಡ್ತಾರೆ. ಸೊ OFSನ ಮೂಲಕ ಕೋಲ್ ಇಂಡಿಯಾ ಇಲ್ಲಿ ಸ್ಟೇಕ್ ಸೇಲನ್ನು ಮಾಡುವಂಥ ಚಾನ್ಸಸ್ ಇದೆ. ಸೊ ಈ IPOಗೆ ಇನ್ನಷ್ಟೇ ಅವರು ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೆಬಿ ಕಡೆಯಿಂದ ಅಪ್ರೂವಲ್ಸ್ ಬರಬೇಕು. ಆಗ ಅವರು ಸ್ಟೇಕ್ ಸೇಲನ್ನು ಮಾಡ್ಬೋದಾಗುತ್ತೆ. ಸೊ ಈ ಒಂದು ನ್ಯೂಸ್ ಏನಿದೆ ಕೋಲ್ ಇಂಡಿಯಾಗೆ ಪಾಸಿಟಿವ್ ಆಗ್ಬೋದು. ರೀಸೆಂಟಾಗಿ ಕೋಲ್ ಇಂಡಿಯಾದ ಇನ್ನೊಂದು ಸಬ್ಸಿಡರಿ ಕಂಪನಿಯ IPO ಬಂದು ಆ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗಿದೆ. ಸೊ ಮತ್ತೊಂದು IPO ಬಂದರೆ ಅದರಿಂದ ಕೂಡ ಫಂಡ್ ರೈಸಿಂಗನ್ನು ಕೋಲ್ ಇಂಡಿಯಾ ಮಾಡ್ಕೋತಾರೆ. ಇವತ್ತಿನ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ, ಟಾಟಾ ಸ್ಟೀಲ್, ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಟಾಟಾ ಸ್ಟೀಲ್ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ನೋಡೋದಕ್ಕೆ ಸಿಕ್ತು. ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಮೇ ಬಿ ಸೋಮವಾರ ಟಾಟಾ ಸ್ಟೀಲ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ನೆಸ್ಲೆ ಕೂಡ 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಎಟರ್ನಲ್, ರಿಲಯನ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು.
ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕಳೆದ 3-4 ದಿನಗಳಿಂದ ಒಂದು ಸ್ಟ್ರಾಂಗ್ ಟ್ರೇಡ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನಿನ್ನೆ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಬ್ಲಾಕ್ ಡೀಲ್ನಲ್ಲಿ GQG ಪಾರ್ಟ್ನರ್ಸ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಆ ಒಂದು ಸ್ಟೇಕನ್ನು SBI ಮ್ಯೂಚುವಲ್ ಫಂಡ್ ಬೈ ಮಾಡ್ಕೊಂಡಿದ್ದಾರೆ. ಸೊ 1435 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು SBI ಮ್ಯೂಚುವಲ್ ಫಂಡ್ GQG ಪಾರ್ಟ್ನರ್ಸ್ನಿಂದ ಬೈ ಮಾಡಿಕೊಂಡ್ರು. ಸೊ ಓಪನ್ ಮಾರ್ಕೆಟ್ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ. ಹಾಗೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಬರೋದಕ್ಕೆ ಮೇಜರ್ ರೀಸನ್ ಗೌತಮ್ ಅದಾನಿಯವರ ಮೇಲೆ ಕೆಲವೊಂದಿಷ್ಟು ಚಾರ್ಜಸ್ US ಇದೆ. US ಆಫೀಸರ್ಸ್ಗಳಿಗೆ ಲಂಚ ಕೊಟ್ಟಿದ್ದಾರೆ ಅನ್ನುವಂಥ ಕ್ರಿಮಿನಲ್ ಕೇಸ್ ಕೂಡ ಫೈಲ್ ಆಗಿತ್ತು. ಬಟ್ ಆ ಚಾರ್ಜಸ್ ಈಗ ಡ್ರಾಪ್ ಆಗುತ್ತೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ನಮಗೆ ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಇವತ್ತು ಗೊತ್ತಾಗ್ತದೆ. ಮೇ ಬಿ 2-3 ದಿನಗಳ ಹಿಂದೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ ಈ ರಿಪೋರ್ಟ್ ತಲುಪಿರ್ಬೋದು. ಸೊ ಇವತ್ತು ಬೆಳಿಗ್ಗೆ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆದರೂ ಆಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಆಲ್ರೆಡಿ ನ್ಯೂಸ್ನ ಲಾಭವನ್ನು ತೊಗೊಂಡು ದೊಡ್ಡ ಇನ್ವೆಸ್ಟರ್ಸ್ ಒಳ್ಳೆ ಪ್ರಾಫಿಟ್ಸನ್ನು ತೊಗೊಂಡಿರ್ತಾರೆ. ಈಗ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಟ್ ಒಂದು ಅಫಿಷಿಯಲ್ ನ್ಯೂಸ್ ಚಾರ್ಜಸ್ ರಿಮೂವ್ ಆಗಿದೆ ಅನ್ನುವಂಥ ನ್ಯೂಸ್ ಬಂದರೆ ಆಗ ಮತ್ತೆ ಸ್ಟಾಕ್ಸ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. HAL ಸ್ಟಾಕ್ ಪ್ರೈಸ್ನಲ್ಲಿ 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 5.5% ಜಂಪ್ ಆಗಿದೆ. ಬಟ್ ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಬ್ರೋಕರೇಜ್ ಎಸ್ಟಿಮೇಷನ್ಸ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಹೆಚ್ಚಿನ ರೆವಿನ್ಯೂಸ್ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಎಸ್ಟಿಮೇಷನ್ಸ್ ಮಿಸ್ ಆಗಿದೆ. ಹಾಗೆ ಫ್ಯೂಚರ್ನಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸನ್ನು HAL ಫೇಸ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಇದೆ. ಸೊ ಕಂಪನಿಗೆ ಸಾಕಷ್ಟು ಆರ್ಡರ್ ಗೌರ್ಮೆಂಟ್ನ ಕಡೆಯಿಂದ ಸಿಕ್ಕಿದೆ. ಬಟ್ ಈ ಕಂಪನಿ ಆನ್ ಟೈಮ್ ಡೆಲಿವರಿಯನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ ಆಗ್ತದೆ. ಎಸ್ಪೆಷಲಿ ತೇಜಸ್ ಏರ್ಕ್ರಾಫ್ಟ್ಗಳ ಡೆಲಿವರಿಯನ್ನು ಡಿಲೇ ಮಾಡ್ತಿದ್ದಾರೆ. ಇದರಿಂದ ಗೌರ್ಮೆಂಟ್ನ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುವಂಥ ರಿಸ್ಕ್ಗಳು ಕೂಡ ಬಂದಿತ್ತು. ಸೊ ಇದನ್ನು ಕಂಪನಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪ್ರಾಫಿಟಬಿಲಿಟಿ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡೋದಾದರೆ 13,942 ಕೋಟಿಯ ರೆವೆನ್ಯೂ ನೋಡೋದಕ್ಕೆ ಸಿಕ್ಕಿದೆ. ಇದು 2025 ಮಾರ್ಚ್ನಲ್ಲಿ 13,700 ಕೋಟಿ ಇತ್ತು. ಸೊ ಹೆಚ್ಚಿನ ಒಂದು ಜಂಪ್ ಏನು ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 3,977 ಕೋಟಿಯ ಪ್ರಾಫಿಟ್ ಲಾಸ್ಟ್ ಇಯರ್ ಬಂದಿತ್ತು. ಈ ವರ್ಷ ಅಂದರೆ ಮಾರ್ಚ್ 2026 Q4ನಲ್ಲಿ 4,196 ಕೋಟಿಯ ಪ್ರಾಫಿಟ್ ಬಂದಿದೆ. ಸೊ ನಾವು ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡುವಾಗ ಅನ್ಕೋಬೋದು ಕಳೆದ 3 ಕ್ವಾರ್ಟರ್ಗಳಲ್ಲಿ ಕಂಪನಿ 1,300-1,500 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಈ ಕ್ವಾರ್ಟರ್ನಲ್ಲಿ 4,000 ಕೋಟಿಯ ಪ್ರಾಫಿಟ್ ಬಂದಿದೆ ಅಂತ. ಬಟ್ HALನ ರಿಸಲ್ಟನ್ನು ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಬೇಕಾಗುತ್ತೆ. ನೀವು ಮಾರ್ಚ್ ರಿಸಲ್ಟನ್ನು ಅಬ್ಸರ್ವ್ ಮಾಡಿ. ಮಾರ್ಚ್ನಲ್ಲಿ ಕಂಪನಿ ಒಳ್ಳೆ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. HAL ಹೆಚ್ಚಾಗಿ ಗೌರ್ಮೆಂಟ್ ಆರ್ಡರ್ಗಳನ್ನು ಪಡ್ಕೋತಾರೆ. ಆ ಒಂದು ಗೌರ್ಮೆಂಟ್ ಆರ್ಡರ್ಗಳನ್ನು ಫುಲ್ಫಿಲ್ ಮಾಡಿದಂಥ ಪೇಮೆಂಟ್ಸ್ ಏನಿದೆ ಅದು ಇಯರ್ ಎಂಡ್ ಅಂದರೆ ಫಿನಾನ್ಷಿಯಲ್ ಇಯರ್ನ ಕೊನೆಯಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದು ಮಾರ್ಚ್ನಲ್ಲಿ ಅಂದರೆ Q4ನಲ್ಲಿ. ಆಗ ಅವರು ಹೆಚ್ಚಿನ ಒಂದು ಪೇಮೆಂಟನ್ನು ರಿಸೀವ್ ಮಾಡೋದ್ರಿಂದ ಆ ಕ್ವಾರ್ಟರ್ನಲ್ಲಿ ಹೆಚ್ಚಿನ ಪ್ರಾಫಿಟ್ಸ್ ಮತ್ತು ರೆವೆನ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ HALನ ಬಿಸ್ನೆಸ್ಸನ್ನು ಕ್ವಾರ್ಟರ್ ಕಂಪೇರ್ ಮಾಡೋದಕ್ಕಿಂತ ಇಯರ್ ಆನ್ ಇಯರ್ ಕಂಪೇರ್ ಮಾಡೋದು ಬೆಟರ್ ಆಗುತ್ತೆ. ಸೊ ಗೌರ್ಮೆಂಟ್ ಸಾಕಷ್ಟು ಯೋಚನೆ ಮಾಡಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸನ್ನು ₹3 ಇನ್ಕ್ರೀಸ್ ಮಾಡಿದ್ದಾರೆ. ಇದು ಯೂಶಲಿ BPCL, HPCL, IOCನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗಬೇಕಾಗಿತ್ತು. ಬಟ್ ಈ ಸ್ಟಾಕ್ಗಳು ಇವತ್ತು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಇದಕ್ಕೆ ರೀಸನ್ ಈ ಕಂಪನಿಗಳು ಪ್ರತಿದಿನ 1,000 ಕೋಟಿಯಷ್ಟು ಲಾಸನ್ನು ತಗೋತಿದ್ದಾರೆ. ಯಾಕೆ ಅಂದರೆ ಗ್ಲೋಬಲ್ ಕ್ರೂಡ್ ಪ್ರೈಸಸ್ ತುಂಬಾ ಹೆಚ್ಚಾಗಿದೆ. ಬಟ್ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರಲಿಲ್ಲ. ಸೊ ಅದರ ಒಂದು ಲೋಡ್ ಏನಿದೆ ಈ ಕಂಪನಿಗಳ ಮೇಲೆ ಬೀಳ್ತಿತ್ತು. ಅದರ ಬಗ್ಗೆ ನರೇಂದ್ರ ಮೋದಿಯವರು ಕೂಡ ಮಾತಾಡಿದರು. ಬಟ್ ಈಗ ಪ್ರೈಸಸನ್ನು ಇನ್ಕ್ರೀಸ್ ಮಾಡಲೇಬೇಕಾಗಿ ಬರ್ತಿದೆ. ಈಗ ಸದ್ಯಕ್ಕೆ ₹3 ಪ್ರೈಸ್ ಇನ್ಕ್ರೀಸ್ ಆಗಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ₹10-12 ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಅಂತ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಈ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಸೊ ಮೇ ಬಿ ಹಂತವಾಗಿ ಗೌರ್ಮೆಂಟ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಸೊ ತುಂಬ ದಿನಗಳ ಕಾಲ ಗೌರ್ಮೆಂಟ್ ಕೂಡ ಬರ್ಡನನ್ನು ತೊಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಜನರಿಗೆ ಪಾಸ್ ಆನ್ ಆಗುತ್ತೆ. ಸೊ ಅದೇ ರೀಸನ್ನಿಂದ US ಮತ್ತು ಇರಾನ್ ನಡುವೆ ಕಾನ್ಫ್ಲಿಕ್ಟ್ಸ್ ಏನು ನಡೀತಿದೆ ಅದು ಎಂಡ್ ಆಗಬೇಕಾಗುತ್ತೆ. ಹಾಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಫ್ರೀ ಆಗಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.